ಇವತ್ತೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಂತಕ್ಕಂಥ ಒಂದು ಅಭಿಯಾನ ನಿನ್ನೆ ಚಾಲನೆ ಕೊಟ್ಟಿದ್ದೇವೆ ಇಡೀ ರಾಜ್ಯ ಮಟ್ಟದಲ್ಲಿ. ಒಂದು ಭಾಳ ಏನು ನಿಮಗೇನು ಹೆಚ್ಚಿಗೆ ಅದೇ ದುಡ್ಡು ಕಾಸು ಖರ್ಚಾಗಲಿಕ್ಕಿಲ್ಲ, ಸುಲಭವಾದಂಥ ವಿಚಾರ. ಕೊಡಪ್ಪ ಒಂದು ಮೊಬೈಲ್ ಕೊಡೋಣ ನನ್ನ ಕೈಗೆ, ಯಾರು ಒಂದು ಮೊಬೈಲ್ ಕೊಡೋಣ ಅವ್ನ ಕೈಗೆ, ಕೊಡು ಬಾಸ್, ನೀನೇ ಕೊಡು. ಎಲ್ಲಪ್ಪ ನಂಬರು? ದಯಮಾಡಿ ತಾವು ಎಲ್ಲರೂ ಕೈಯಲ್ಲಿ ಎಲ್ರಿಗೂ ಸ್ಮಾರ್ಟ್ಫೋನ್ ಹಿಂದೆ ಒಂದು ಫೋನ್ ಅಂತೂ ಇರ್ತದೆ. ಈ ಕಾಲದಲ್ಲಿ ಎಲ್ಲ ಸ್ಮಾರ್ಟ್ಫೋನ್ ಹಿಡ್ಕೊಂಡಿದ್ದೀವಿ. ದಯಮಾಡಿ ಫೋನ್ಗಳನ್ನ ತಾವೆಲ್ಲರೂ ಓಪನ್ ಮಾಡ್ರಣ, ಕೈಯಲ್ಲಿ ಇಟ್ಕೊಳ್ರಿ. ಇಲ್ಲೇ ಇರಲ್ಲ ನಂಬರು, 7 ನಂಬರು. ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲ ಒಬ್ಬರಾದ್ಮೇಲೆ ಒಬ್ರು ಡಯಲ್ ಮಾಡ್ರಿ. ಆಮೇಲೆ ಎಲ್ಲ ಒಟ್ಟಿಗೆ ಫೋನ್ ಮಾಡಿದ್ರೆ ಕಚ್ಕೊಬಿಡ್ತದೆ. 99946000 ನೋಡಿ. 2028 ಕೊನೆಗೆ, 2028 ಕೊನೆಗೆ 9960002028. ದಯಮಾಡಿ ನಾನು ಮೊದಲನೇ ಒಂದು ಮಿಸ್ಡ್ ಕಾಲ್ ಕೊಡ್ತೀನಿ ನಮ್ಮ ಸ್ನೇಹಿತನ ಗೆಳೆಯನ ನಂಬರಿಂದ. ಈಗ ನಿಮ್ಮ ಫೋನ್ ಮಾಡ್ತಾ ಇದ್ದಂಗೆ ಅಣ್ಣ, ನಿಮಗೆ ಓದ್ತಾ ಹೋಗ್ತೀನಿ, ಏನೇನು ಬರ್ತದೆ ಅಂತ ಹೋಗ್ತಾ ಹೋಗ್ತೀನಿ. ಏನೋ ಭಾಳ ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನಿಲ್ಲ, ಭಾಳ ಸುಲಭ. ಎಲ್ಲ ಫೋನ್ ಬಳಕೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಮೊದಲನೇ ಹಂತದಲ್ಲಿ ಫೋನು ಈ ಸಂಖ್ಯೆಗೆ ನೀವೇನು ಮಿಸ್ಡ್ ಕಾಲ್ ಕೊಡ್ತೀರಿ. ಎರಡನೇ ಹಂತ ಬಳಿಕ ಈ ರೀತಿ SMS ಬರುತ್ತದೆ. ನೀವು ಫೋನ್ ಮಾಡಿದ್ರೆ ನಿಮಗೆ ಒಂದು SMS ಬರುತ್ತದೆ. ಆತ್ಮೀಯರೇ, JDS ಸದಸ್ಯತ್ವ ಅಭಿಯಾನದ ಭಾಗವಾಗಲು ಬಯಸಿದ್ದಕ್ಕೆ ಧನ್ಯವಾದಗಳು. ನೀಡಿದ ಲಿಂಕ್ ಕ್ಲಿಕ್ ಮಾಡಿ ಸದಸ್ಯತ್ವ ನೋಂದಣಿಯನ್ನು ಬಳಸಿ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಲಿಂಕ್ ಬರ್ತದೆ ಒಂದು, ಅದಕ್ಕೆ ಒಂದು ಲಿಂಕ್, ಒಂದು ಬಟನ್ ನೋಡಿದರೆ ಮತ್ತೆ SMS ಲಿಂಕನ್ನು ಓಪನ್ ಮಾಡಿ. ಲಿಂಕ್ ಓಪನ್ ಆಯ್ತದೆ. ನಿಮ್ಮ ಮಾಹಿತಿಯನ್ನು ನೋಂದಾಯಿಸಿ. ನಿಮ್ಮ ಮೊಬೈಲ್ ನಂಬರ್ಗೆ 06 ಸಂಖ್ಯೆಯ OTP ಬರುತ್ತದೆ. ಆ ಲಿಂಕ್ಗೆ ನೀವು ಹೋಗಿ ಹೊಡಿತಾ ಇದ್ದಂಗೆ ನಿಮಗೊಂದು OTP ಬರ್ತದೆ ನಿಮ್ಮ ಮೊಬೈಲ್ ನಂಬರ್ಗೆ. ಮತ್ತೆ ಅಂತಿಮವಾಗಿ ನಿಮ್ಮ ಸದಸ್ಯತ್ವ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಅಂತಿಮ. ನೀವು ಸಕ್ರಿಯ ಸದಸ್ಯರು ಆಗಬೇಕು ಅಂತಕ್ಕಂಥದ್ದಾದಾಗ ಅಂತಿಮವಾಗಿ ಈ 5ನೇ ಹಂತದವರೆಗೂ ನೀವು ಹೋಗಿ ತಲುಪಬೇಕು. ಫೋನ್ ಮಾಡ್ತೀರಿ, ನೀವು ಧನ್ಯವಾದ ಸಲ್ಲಿಸ್ತಾರೆ. ಆಮೇಲೆ ಲಿಂಕ್ ಬರ್ತದೆ, ಲಿಂಕ್ ಮೇಲೆ ಒಂದು ಕ್ಲಿಕ್ ಮಾಡ್ತೀರಿ, OTP ನಂಬರ್ ಬರ್ತದೆ. ಅಲ್ಲಿಂದ ನೀವು ಸದಸ್ಯರಾಗ್ತಕ್ಕಂಥದ್ದಕ್ಕೆ, JDSನ ಸಕ್ರಿಯ ಸದಸ್ಯರಾಗ್ತಕ್ಕಂಥದ್ದಕ್ಕೆ ನೀವು ಕೈ ಮಾಡಿ ಮುಂದುವರಿಬೇಕು ಅಂತಕ್ಕಂಥದ್ದನ್ನ ಕೇಳ್ತೇನೆ. ನಿನ್ನೆಯಿಂದ ಒಂದೇ ದಿನದಲ್ಲಿ ಹತ್ತತ್ರ 50,000 ಕಾಲ್ಗಳು ಬಂದಿದೆ. ನಾನು ಬೆಳಗ್ಗೆ ತರಿಸ್ಕೊಂಡಿದ್ದೆ ರಿಪೋರ್ಟ್. ಅದರಲ್ಲಿ ಎಲ್ಲರಿಗೂ ಕೂಡ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ಅಷ್ಟೇ ಅಂತ ಮಾತ್ರ ಅನ್ಕೋಬೇಡಿ. ಅದ್ರ ಮುಂದುವರೆದುವಾಗ ಅದಕ್ಕೆ ನಾನು ಸ್ವಲ್ಪ ನಿಮ್ಗೆ ಸಂಪೂರ್ಣ ಮಾಹಿತಿ ಇರಲಿ ಅಂತ ಬಿಡಿಸಿ ಹೇಳಿದೆ. ನೀವು ಆ್ಯಕ್ಟಿವ್ ಮೆಂಬರ್ ಆಗಬೇಕು, ಸಕ್ರಿಯ ಸದಸ್ಯರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಹಾಗಾಗಿ ಸಂಪೂರ್ಣಗೊಳ್ತಕ್ಕಂಥದ್ದನ್ನ ನೀವು ಮಾಡಬೇಕು. 5ನೇ ಹಂತವರೆಗೂ ಹೋಗಿ ದಯಮಾಡಿ ಸಂಪೂರ್ಣಗೊಳಿಸೋಣ. ನಮಗೋಸ್ಕರ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇನ್ನೇನು ಊಟಕ್ಕೆ ಹೋಗ್ತಕ್ಕಂಥ ಸಮಯ ಇಲ್ಲ, ಊಟಕ್ಕೆ ಕೂತಾಗಾದರೂ ಮಾಡಿ, ಇಲ್ಲ ಇಲ್ಲೇ ಆದರೂ ಮಾಡಿ, ಒಂದೊಂದು ಮಿಸ್ಡ್ ಕಾಲು ದಯಮಾಡಿ ಇಲ್ಲಿ ಇರ್ತಕ್ಕಂಥವ್ರು ಕೊಡಿಸ್ತಕ್ಕಂಥದ್ದು. ಇದಿಷ್ಟೇ ಅಲ್ಲಣ್ಣ, ನಾನು ನಾಗಣ್ಣನ ಕೇಳಿದೆ, 27 ಪಂಚಾಯತಿ ಇದೆಯಣ್ಣ ಗುಬ್ಬಿ ತಾಲೂಕು? 27 ಪಂಚಾಯತಿ ಬರ್ತದ? ಕ್ಷೇತ್ರಕ್ಕೆ 27. ಬೂತ್ಗಳೆಷ್ಟು ಬರ್ತದೆ? 224 ಬೂತು, 27 ಪಂಚಾಯತಿ ಕ್ಷೇತ್ರದಲ್ಲಿ. ನಾನು ನಾಗಣ್ಣ ಅವರಿಗೆ ಒಂದು ಮನವಿ ಮಾಡಿದ್ದೆ. ಈ 60 ದಿನ ನನ್ನ ಸಂಪೂರ್ಣ ಈ ಮೊದಲನೇ ಹಂತದ ಪ್ರವಾಸ ಏನಿದೆ ಅದು ಮುಗಿಯೋದ್ರ ಒಳಗಡೆ ನಾನು ನಾಗಣ್ಣನಿಗೆ 40 ದಿನ ಕೊಡ್ತಾ ಇಲ್ಲ, 30 ದಿನ ಕೊಡ್ತಾ ಇಲ್ಲ. ಅದಕ್ಕೆ 27 ಪಂಚಾಯತಿ ಅಂದರೆ ದಿವ್ಸಕ್ಕೊಂದು ಪಂಚಾಯತಿ ಹೋಗ್ಬೋದು. 27 ದಿನದಲ್ಲೇ ನೀವು ಮುಗಿಸ್ಬೋದು. 30 ದಿನ ಅಂತ ಅಂದ್ಕೋಣ. ಏನಾಗಣ, ಒಂದೊಂದು ಪಂಚಾಯತಿಗೆ ಅಣ್ಣ ಪ್ರಮುಖವಾದವರು ಒಂದಿಬ್ಬರು ಒಳ್ಳೆ ವಾಕ್ಚಾತುರ್ಯ ಇರ್ತಕ್ಕಂಥವ್ರು, ವಾಕ್
ಆತ್ಮಿಗಳು ಇದ್ದೇ ಇರ್ತಾರೆ. ನೀವು ನೋಡಿ ಲೋಕೇಶ್ ಅಣ್ಣ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು ಇಲ್ಲಿ. ಯೋಗಣ್ಣ ಅವರು ಬಹಳ ಸೊಗಸಾಗಿ ಅರ್ಥಗರ್ಭಿತವಾಗಿ ಮಾತಾಡ್ತಾ ಇದ್ರು. ಇಂಥವ್ರು ಭಾಳ ಜನ ನಿಮ್ಮ ತಾಲೂಕಲ್ಲಿ ಇರ್ತಾರೆ, ನೀವೇ ಅಂಥವ್ರನ್ನ ಗುರುತಿಸಿ ಆಯಾ ಪಂಚಾಯತಿಗೆ ಒಂದು ಟೀಮ್ ಮಾಡಿ ದಯಮಾಡಿ. ಭಾಳ ಜನ ಯುವಕ ಮಿತ್ರರು ನಾನು ನೀವು ಬೇಜಾರು ಮಾಡ್ಕೋತೀರಾ ಅಂತ ಹೇಳಲಿಲ್ಲ ಕಣ್ರಪ್ಪ, ಪ್ರೀತಿಯಿಂದ ಆರತ್ತವರೆ ತಗೊಬಂದ್ರಿ. ನಿಮ್ಮ ಕಾಲು ಕಟ್ತೀನಿ. ಇವತ್ತು ಮತ್ತೆ ನಮ್ಮದು ಸೋಷಿಯಲ್ ಮೀಡಿಯಾ ರನ್ ಆಗ್ತಾ ಇದೆ. ಫೇಸ್ಬುಕ್ ಪೇಜಸ್ಗಳಲ್ಲಿ ಒಂದು ಮಾತು ಹೇಳ್ತೀನಿ, JDSನ ಅಭಿಮಾನಿಗಳು, JDSನ ಕಾರ್ಯಕರ್ತರು ಒಂದು ಸವಾಲನ್ನು ಸ್ವೀಕಾರ ಮಾಡಿ. ಇಡೀ ರಾಜ್ಯಕ್ಕೆ ಇವತ್ತು ಸಂದೇಶ ಕೊಡ್ತೀನಿ, ದಯವಿಟ್ಟು ಈ ಆರತ್ತೊರೆ ನೀವು ಯಾವತ್ತು ತಗೊಬರ್ಬೇಕು ಅಂದರೆ 2028 JDS ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಬರೋವರೆಗೂ, ನಾಗರಾಜಣ್ಣ ಅವರು ಗುಬ್ಬಿ ತಾಲೂಕಿಂದ ಶಾಸಕರಾಗೋವರೆಗೂ ಆರತ್ತೊರೆಯನ್ನು ದಯವಿಟ್ಟು ತಗೊಂಡು ಬರ್ಲಿಕ್ಕೆ ಹೋಗಬೇಡಿ. ಇವತ್ತು ತಗೊಬಂದಿದ್ದೀನಿ, ನಾನು ಸ್ವೀಕಾರ ಮಾಡಿದ್ದೀನಿ, ಮತ್ತು ನಿಮ್ಮ ಮನ್ಸಿಗೆ ನೋವಾಗಬಾರ್ದು ಅಂತ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅಲ್ಲಿವರೆಗೂ ದಯಮಾಡಿ ದುಡಿಯೋಣ. ಆಮೇಲೆ ಒಂದಣ ನನ್ನ ಮನಸ್ಸಲ್ಲಿ ದಯಮಾಡಿ ಒಂದು ಭಾಳ ಗಂಭೀರವಾದಂಥ ವಿಚಾರ ಹೇಳ್ಬಿಡ್ತೀನಿ. ಕುಮಾರಣ್ಣ ಅವ್ರ ಮನಸ್ಸಲ್ಲಿ ಯಾವಾಗಲೂ ಒಂದು ನೋವಿದೆ. ಸುರೇಶ್ ಬಾಬಣ್ಣ ಅವರು ಬಹುಶಃ ನನಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಆ ವಿಚಾರದಲ್ಲಿ. 2 ಬಾರಿ ಅಧಿಕಾರಕ್ಕೆ ಬಂದ್ರಿ, 2 ಬಾರಿಯೂ ಕಮ್ಮಿ ಅವಧಿ, ಯಾವತ್ತೇನು 5 ವರ್ಷ ನಾವು ಸಂಪೂರ್ಣಗೊಳಿಸಿಲ್ಲ. 20 ತಿಂಗಳು 14 ತಿಂಗಳು, ಕೇವಲ 34 ತಿಂಗಳು ಕುಮಾರಣ್ಣ ಅವರು ಈ ರಾಜ್ಯವನ್ನು ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಒಂದು ನನಗೂ ಒಬ್ಬ ಈ ನಿಷ್ಠಾವಂತ ಕಾರ್ಯಕರ್ತನಾಗಿ, ಯಾಕೆಂದ್ರೆ ನಾನು 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಸ್ನೇಹಿತರಿದ್ದಾರೆ, ಶಾಸಕರಿದ್ದಾರೆ, ಮಿತ್ರರಿದ್ದಾರೆ. ಅವ್ರು ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ. ಜನತಾದಳ ಪಕ್ಷದಲ್ಲಿ ಸಿಗ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವು ದುರ್ಬಿನ್ನ ಕುಡ್ಕಿದ್ರು 2 ರಾಷ್ಟ್ರೀಯ ಪಕ್ಷದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಅವರೇ. ನಿಮ್ಮಲ್ಲಿ ಅಪೇಕ್ಷೆಗಳು ಕಮ್ಮಿ, ನಿರೀಕ್ಷೆಗಳು ಕಮ್ಮಿ, ಆದರೆ ಅಭಿಮಾನ ಬೆಳೆದಷ್ಟು. ಅದಕ್ಕೆ ನಾವು ಉಳ್ಕೊಂಬಂದಿದ್ದೀವಿ. 30 ವರ್ಷ ಎಂಥ ಕಷ್ಟ ಕಾಲದಲ್ಲೂ ಇವತ್ತು ಈ ಪಕ್ಷ ಉಳಿದಿದೆ ಅಂದರೆ ಅದು ನಿಮ್ಮಂಥ ನಿಷ್ಠಾವಂತರಿಂದ. ಆದರೆ ತಮ್ಮಂಥ ನಿಷ್ಠಾವಂತರಿಗೆ ನಾವು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ನೋವು ಸಾಕಷ್ಟಿದೆ. ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ತಂದೆಯವರು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಬಾಬಣ್ಣವರು ಸಾಕ್ಷಿ ಇದ್ದಾರೆ. ಬಾಬಣ್ಣವರು ನನಗೊಂದು ವಿಷಯ ಹೇಳಿದ್ದಾರೆ, ಅದನ್ನು ಕೂಡ ಇವತ್ತು ನಿಮಗೆ ಹೇಳ್ತೇನೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯನೂ ಕೂಡ ಹೌದು. ನಾನು MP ಆಗ್ತಕ್ಕಂಥದ್ದಕ್ಕಾಗಲಿ ಶಾಸಕನಾಗ್ತಕ್ಕಂಥದ್ದಾಗಲಿ ನಿಖಿಲ್ ಕುಮಾರಸ್ವಾಮಿ ಗುರಿ ಅಲ್ಲ. ನಾನು ಇವತ್ತೇ ನಿಮಗೆ ಹೇಳ್ಬಿಡ್ತೀನಿ, ಅಷ್ಟೇ ನನ್ನ ಗುರಿ ಅಂದಿದ್ರೆ ಈಗ ನಾನು ರಾಜ್ಯ ಪ್ರವಾಸನೂ ಕೈಗೆತ್ಕೊಳ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರ ಭದ್ರವಾಗಿ ಇಟ್ಕೊಂಡು 3 ವರ್ಷ ಬೆಳಗ್ಗೆ ಸಂಜೆ ರಾತ್ರಿ ಹಗಲು ರಾತ್ರಿ ಜನಗಳ ಮಧ್ಯೆ ಇದ್ದರೆ ಅದ್ಯಾಕೆ ಕೆಲಸ ಅಲ್ಲ. ಆದರೆ ಪ್ರಶ್ನೆ ಅದಲ್ಲ. ನನಗೆ ಲೋಕಸಭೆಯಲ್ಲೂ ಹೇಳಿದ್ರು, ಕಾರ್ಯಕರ್ತರುಗಳು ಮುಗಿಬಿದ್ರು, ಬೈದ್ರು, ಕೂಗಾಡಿದ್ರು. ಏನಣ್ಣ ನೀನು ಇಂಥ ಟೈಮಲ್ಲಿ ಎಲ್ಲ ಟೈಮಲ್ಲಿ ನೀನು ಸರಿತಾ ಇದೆಯಲ್ಲ, ಲೋಕಸಭೆ ಕುಮಾರಣ್ಣ ಬೇಡ, ರಾಜ್ಯದಲ್ಲಿ ನೋಡ್ಕೊಳ್ಳಿ, ನಡಿ ನೀನು ಡೆಲ್ಲಿಗೆ ಅಂದರು. ನಾನು ಹೇಳಿದೆ, ಬೇಡ ಕಣ್ರಪ್ಪ, ಈಗ ಸಮಯ ಅಲ್ಲ, ನಾನು ಪಕ್ಷ ಕಟ್ಟಬೇಕು, ನಾನು ರಾಜ್ಯ ಪ್ರವಾಸ ಮಾಡಬೇಕು, ಸಮಯ ಬರ್ತದೆ ಹಿರಿಯ ಅಂತ ಕುಮಾರಣ್ಣ ಹೋಗಿ ಅನಿರೀಕ್ಷಿತವಾಗಿ ನಿಂತ್ಕೊಂಡು. ಅದಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಣ್ಣ, ನನಗೆ MLA ಆಗೋದು ಗುರಿ ಅಲ್ಲ, MP ಆಗೋದು ಗುರಿ ಅಲ್ಲ. ನನ್ನ ಗುರಿ ನೀವೆಲ್ಲ ಏನು ಪ್ರಾಮಾಣಿಕವಾಗಿ ಎಷ್ಟು ವರ್ಷ ಪಕ್ಷ ಕಟ್ಟಿದ್ದೀರಿ, ನಿಮ್ಮನ್ನೆಲ್ಲ ದಡ ಮುಟ್ಟಿಸ್ಬೇಕು. ಅಧಿಕಾರ ಬಂದಾಗ ನಿಮ್ಗೊಂದು ಅಧಿಕಾರ ಕೊಡಬೇಕು, ನಿಮ್ಮೊಂದು ಗೌರವದಿಂದ ಸಮಾಜದಲ್ಲಿ ನೀವು ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿಯ ಕನಸು, ಈ ನಿಖಿಲ್ ಕುಮಾರಸ್ವಾಮಿಯ ಗುರಿ, ನನ್ನ ಕಲ್ಪನೆ. ದಯಮಾಡಿ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತೀರಾ ತಾನೆ? ನೀವೇನು ಇವತ್ತು ಪಕ್ಷಕ್ಕೋಸ್ಕರ ದುಡಿತೀರಿ, ನಿಮ್ಮ ದುಡಿಮೆಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಇವತ್ತು ಹೇಳ್ತಾ ಇದ್ದೀನಿ. ಬಾಬಣ್ಣವರು ಇದ್ದಾರೆ, ಬಾಬಣ್ಣವ್ರ ಸಾಕ್ಷಿ. ಯಾಕೆಂದ್ರೆ ಬಾಬಣ್ಣ ನನ್ನ ಮೇಲೆ ಯಾವಾಗಲೂ ಚಾರ್ಜ್ ಮಾಡ್ತಾರೆ. ನಾನು ಇತ್ತೀಚೆಗೆ ಸ್ವಲ್ಪ ಒಂದು 3 ವರ್ಷದಿಂದ ಸಕ್ರಿಯವಾಗಿರೋದು, ಸಂಪೂರ್ಣವಾಗಿಲ್ಲ. ನಾನು ಚಿತ್ರರಂಗದಲ್ಲಿ ಚಿತ್ರನಟ ಆಗಿದ್ದೆ, ನಿಮಗೂ ಗೊತ್ತಿದೆ. ಸಂಪೂರ್ಣ ಎಲ್ಲ ಬಿಟ್ಟು ಧುಮುಕಿದ್ದೀನಿ ನಿಮ್ಮ ಜೊತೆನಲ್ಲಿ. ಇವತ್ತು ಬಾಬಣ್ಣವ್ರು ಹೇಳ್ತಾರೆ, ನೋಡು ಬ್ರದರ್,
ಈಗ ನಿನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ, ಮುಂದೆ ಅಧಿಕಾರ ಬರುತ್ತೆ, ಒಳ್ಳೆ ಕಾಲ ಬರ್ತದೆ, ಜನ ದುಡಿತಾರೆ, ಕಾರ್ಯಕರ್ತರು ಶ್ರಮ ಹಾಕಿ ಬೆವರು ಸುರಿಸಿ ದುಡಿತಾರೆ, ಪಕ್ಷ ಅಧಿಕಾರಕ್ಕೆ ತಗೊಬರ್ತಾರೆ. ಆದರೆ ಅಧಿಕಾರ ಅವ್ರಿಗೆ ಕೊಡಿಸ್ತಕ್ಕಂಥದ್ದು ಅಧಿಕಾರ ಬಂದಾಗ ನಿನ್ನ ಜವಾಬ್ದಾರಿ ಅಂತ ತಾಕೀತು ಮಾಡೋರು ಬಾಬಣ್ಣವ್ರನ್ನ, ಅದನ್ನು ನಿಮಗೆ ಹೇಳ್ಬಿಟ್ಟು. ಹಂಗಾಗಿ ದಯಮಾಡಿ ಅಣ್ಣ, ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಮತ್ತೆ ನಾಗರಾಜಣ್ಣವ್ರಿಗೆ ಹೇಳ್ತಾ ಇದ್ದೀನಿ, ವಾರಕ್ಕೊಮ್ಮೆ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. 1000 ದಿನ ನಮ್ಮ ಎದುರುಗಡೆ ಇದೆ, 3 ವರ್ಷ ನಮಗೆ ನಮಗೆ ಅವಕಾಶ ಇದೆ. ಸಾರ್ವತ್ರಿಕ ಚುನಾವಣೆ ಗೊತ್ತಿಲ್ಲ, ಬಾಬಣ್ಣಜಿ ಹೇಳಬೇಕು, JDMP ನಾಯಕರು ಏನೇನು ನಡೀತಾ ಇದೆ ಅಂತ ಮುಂದಕ್ಕೆ ಮಾತಾಡುವ. ಅದೆಲ್ಲ ನವೆಂಬರ್ ತಿಂಗಳಾದ್ಮೇಲೆ ಏನೇನು ರಾಜಕೀಯ ತಿರುವುಗಳು ಪಡ್ಕೊಳ್ತದೆ ನಮ್ಗೆ ಗೊತ್ತಿಲ್ಲ, ನೋಡುವ. ಆದರೂ ಮುಂದೆ ಯಾವಾಗಾದರೂ ಸಾರ್ವತ್ರಿಕ ಚುನಾವಣೆ ಆಗಲಿ, ಅದಕ್ಕಿಂತ ಮುಂಚಿತವಾಗಿ ನಮಗೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಪಕ್ಷದ ಬೇಸ್ ಆಗಬೇಕು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಯಮಾಡಿ ಮುಂದೆ ಬನ್ನಿ. ಒಂದು ಪಟ್ಟಿಯನ್ನು ನಾಗರಾಜಣ್ಣ ಅವ್ರ ಕೈಗೆ ಏನು ಅಭ್ಯರ್ಥಿಗಳಿದ್ದಾರೆ, ಯಾಕೆಂದರೆ ಇನ್ನೂ ಕೆಟಗರಿ ಅನೌನ್ಸ್ ಆಗಿಲ್ಲ. ಕೆಟಗರಿ ಅನೌನ್ಸ್ ಆದಮೇಲೆ ಅಂತಿಮವಾಗಿ ಯಾರು ಕೊಡ್ಬೋದು ಏನು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷ ಮಾಡುತ್ತೆ. ಆ ಪಕ್ಷಕ್ಕೆ ವರದಿಯನ್ನು ತಯಾರು ಮಾಡಿ ಒಳಗಡೆಯಿಂದ ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ವರದಿ ಒಪ್ಪಿಸ್ತಕ್ಕಂಥ ಕೆಲಸ ನಾಗರಾಜಣ್ಣವರು ಮಾಡಬೇಕಾಗ್ತದೆ, ನಾವುಗಳೆಲ್ಲ ಮಾಡ್ತೇವೆ. ಅಂತಿಮವಾಗಿ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಕೂತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಭ್ಯರ್ಥಿಗಳಿಗೆ ಒಂದು ಶಕ್ತಿಯನ್ನು ತುಂಬಿಸ್ತೇವೆ. ಪ್ರತಿ ಜಿಲ್ಲೆಯಲ್ಲೂ ಸನ್ಮಾನ್ಯ ಕುಮಾರಣ್ಣವರು ಎಲ್ಲ ಸಮಾವೇಶಗಳಿಗೂ ಭಾಗಿಯಾಗ್ತಾರೆ. ನಿಮ್ಮ ಜೊತೆಯಲ್ಲಿ ನಾನು ಗುಬ್ಬಿಗೆ ಇವತ್ತು ಹೊರಟೆ ಅಂತ ಅನ್ಕೋಬೇಡಿ. ಇವತ್ತು ಬಂದಿದ್ದೀನಿ, ಕಾಲಿಟ್ಟಿದ್ದೀನಿ, ನಾಗಣ್ಣನ MLA ಮಾಡ್ಕೊಂಡು ಹೋಗುವವರೆಗೂ ಗುಬ್ಬಿಗೆ ಬರ್ತಾನೆ ಇರ್ತೀನಿ. ಪಕ್ಷದ ಕಾರ್ಯಕರ್ತರಿಗೆ ಒಬ್ಬರು ಶಾಸಕರಾದರೆ ಇಲ್ಲಿ ನಿಮ್ಮನ್ನ ಯಾವ ರೀತಿ ನಿಮ್ಮ ಶಾಸಕ ನಡೆಸ್ಕೊಳ್ಬೋದು ಅಂತಕ್ಕಂಥದ್ದು ಅರಿವು ನಿಮಗಿದೆ. ದಯಮಾಡಿ ಗುಬ್ಬಿ ತಾಲೂಕು ನಮಗೇನು ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ, 4 ಬಾರಿ ಬಹುಶಃ ಶಾಸಕರನ್ನ ನೋಡಿರ್ತಕ್ಕಂಥ ತಾಲೂಕು ಹಿಂದಿನಿಂದ. 96ರಲ್ಲಿ ವೀರಣ್ಣಗೌಡರು ಕಾಲದಿಂದನೂ ಇವತ್ತಿನವರೆಗೂ 4 ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಹತ್ತತ್ರ 20 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಯಾಕೆ ಆಗ್ಲಿಕ್ಕಿಲ್ಲ 28ರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. 43,000 ರೀಚ್ ಆಗಿದ್ದಾರೆ ಅಂದರೆ ನನ್ನ ಪ್ರಕಾರ 43 80ಕ್ಕೆ ಹೋಯ್ತಾರೆ, ಅವರು 100ಕ್ಕೆ 180ಕ್ಕೆ ಹೋಯ್ತಾರೆ. ನಾವು ದುಡಿಬೇಕಷ್ಟೇ. ಆಮೇಲೆ ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಗೊಂದಲ ಇರ್ಬೋದು. ನೆನ್ನೆ ಕುಮಾರಣ್ಣವರು ಅದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಆ ಗೊಂದಲ ಬಗೆಹರಿಸಿದ್ರು. ಯಾರು ಕೂಡ ಒಳಗಡೆ ಮುಂದೆ ಹೆಂಗಪ್ಪ ಅಲಯನ್ಸಲ್ಲಿದ್ದೀವಿ, ನಮಗೆ ಸೀಟ್ ಸಿಗ್ತದ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಲಯನ್ಸಲ್ಲಿ ಹೋಯ್ತೀವ, ಸ್ವತಂತ್ರವಾಗಿ ಎದುರಿಸ್ತೀವ, ಮುಂದಿನ MLA ಚುನಾವಣೆ ಏನು, ಇದೆಲ್ಲ ಪ್ರಶ್ನೆಗಳು ಬಹುಶಃ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಕೆಳಗಡೆ ತಳ ಅಂತ ನೀವು ತಯಾರಿ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ. ನಿಮ್ಮ ಪರವಾಗಿ ನಾವಿದ್ದೇವೆ, ಪಕ್ಷ ಇದೆ. ದಯಮಾಡಿ ಕೆಲಸ ಮಾಡೋಣ, ಹೆಜ್ಜೆ ಹಾಕೋಣ, ಒಂದು ಗುರಿ ಇಟ್ಕೊಳ್ಳೋಣ. ಆ ಗುರಿ ಮುಟ್ಟೋವರೆಗೂ ಯಾರು ಕೂಡ ಇಲ್ಲಿ ಸರಿಬಾರ್ದಣ್ಣ. ದಯಮಾಡಿ ನಾನು ಇರ್ತೇನೆ, ಕುಮಾರಣ್ಣ ಇದ್ದಾರೆ, ದೇವೇಗೌಡರು ಸಾಹೇಬ್ರ ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ. ಮತ್ತೆ ಕುಣಿಗಲ್ಗೆ ಹೋಗಬೇಕು. ಕುಣಿಗಲಲ್ಲಿ ನಮ್ಮ ನಾಗರಾಜಯ್ಯನವರು ಹಿರಿಯರು ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ರವಿ ಅವರು, ಜಗಣ್ಣ ಅವರು ಎಲ್ಲರೂ 2:30ಕ್ಕೆ ಬರಬೇಕು. ನಮ್ಗೆ ಗೊತ್ತಿದೆ, ಚನ್ನಪಟ್ಟಣದಲ್ಲೂ ಹಾಲು ಹಾಕೋರು ಜಾಸ್ತಿ, ಕುಣಿಗಲಲ್ಲೂ ಹಾಲು ಹಾಕೋರು ಜಾಸ್ತಿ. 6 ಕೊಟ್ಟೈತಾರೆ, 4 ಗಂಟೆಗೆ ಹಾಲು ಹಾಕಬೇಕು ಅವರು. ಹಂಗಾಗಿ ಮತ್ತಿಲ್ಲಿ ಲೋಕಣ್ಣನ ಮನೇಲಿ ಊಟ ಬೇರೆ ಇಟ್ಕೊಂಡ್ಬಿಟ್ಟವ್ರೆ, ಹೋಗ್ಬರ್ತೀನಿ. ದಯಮಾಡಿ ಅಣ್ಣ ಇಲ್ಲೇ ಒಂದು ಸ್ವಲ್ಪ ಆಚೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಒಂದೊಂದು ಮಿಸ್ಡ್ ಕಾಲ್ಗಳು ಕೊಟ್ಬಿಡ್ರಿ. ಆಮೇಲೆ ಅದೊಂದು ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಸದಸ್ಯತ್ವವನ್ನು ಮಾಡ್ಕೊಂಡು ಇದೊಂದು ಅಂತಿಮವಾಗಿ ನೋಡೋಣ. ಇದೊಂದು ಕೊಡ್ತೀನಿ ಅಣ್ಣ, ನಮ್ಮ ನಾಗಣ್ಣನ ಕೊಡ್ತೀನಿ. 15 ಜನ ಒಂದು ಬೂತಲ್ಲಿ ಇಲ್ಲಿ ಕ್ರಮ ಸಂಖ್ಯೆ 15 ಇದೆ ಅಷ್ಟೇ, ಜಾಸ್ತಿ ಕೇಳ್ತಾ ಇಲ್ಲ. ಒಂದೊಂದು ಬೂತಲ್ಲಿ 100-150 ಜನ ಅಭಿಮಾನಿಗಳಿರ್ತೀರಿ. ನಾನು 15 ಜನ ಕೇಳ್ತೀನಿ. 224 ಬೂತು ಅಂದರೆ
15 ಜನ ಅಂದರೆ ಇಂಟು ಹತ್ತತ್ರ 3,000 ಜನ ಆಗ್ಬಿಡ್ತೀರಿ ತಾಲೂಕಲ್ಲಿ. ಇದು ಯಾಕೆ ಮಾಡಬೇಕು ಅಂದರೆ ನಿರಂತರವಾಗಿ ನಾನು ನಿಮ್ಮ ಸಂಪರ್ಕದಲ್ಲಿ ಇರಬೇಕಲ್ಲ, ನೀವು ಸಕ್ರಿಯವಾಗಿದ್ದೀರಿ ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕಲ್ಲ. ಈಗ ನಾನು ಒಂದು 10 ಜನ ಮುಖಂಡರುಗಳ ಹೆಸರು ಹೇಳಿದೆ, ನಾ ಮುಂದೆ ನಿಮ್ಮ ಎಲ್ಲರ ಹೆಸರು ಹೇಳೋದು ನಾನು ಆಗಬೇಕಲ್ಲ ಅಲ್ವೇ? ಅದಕ್ಕೋಸ್ಕರ ಕೇಳ್ತಾ ಇದ್ದೀರಣ್ಣ, ಇದು ಗಮನದಲ್ಲಿ ಇಟ್ಕೊಳ್ಳಿ. ದಯಮಾಡಿ ಒಗ್ಗಟ್ಟಾಗೆ 2028ಕ್ಕೆ ನಾವು ನೀವೆಲ್ಲರೂ ಹೆಜ್ಜೆ ಹಾಕೋಣ. ಮತ್ತೊಮ್ಮೆ ಇಷ್ಟು ಎಲ್ಲ ತಾಳ್ಮೆಯಿಂದ ಕೂತು ಪ್ರೀತಿಯಿಂದ ಗೌರವದಿಂದ ನಮ್ಗೆ ಸ್ವಾಗತ ಕೊಟ್ಟಿದ್ದೀರಿ, ನಮ್ಗೆ ಪ್ರೀತಿ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಯನ್ನು ಉಳಿಸ್ಕೊತೀವಿ. ದಯಮಾಡಿ ನಮ್ಮ ಜೊತೆಯಲ್ಲಿ ಇದೇ ರೀತಿ ಇವತ್ತು ಈ ಹುಮ್ಮಸ್ಸಿನಿಂದ ಏನು ಬಂದಿದ್ದೀರಿ, ಇನ್ನೊಂದು 30 ದಿನಗಳ ಕಾಲ ನಾಗಣ್ಣವ್ರಿಗೆ ಮತ್ತೆ ಹೇಳ್ತೀನಿ, ದಯಮಾಡಿ ನಾಗಣ್ಣನ ಬಿಡೋದಿಲ್ಲ, ನಾನು ಡೈಲಿ ಫೋನ್ ಮಾಡ್ತೀನಿ. ದಯಮಾಡಿ ತಾವೆಲ್ಲರೂ ಅವ್ರ ಜೊತೆಯಲ್ಲಿ ಒಂದು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಣ್ಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.